ಯಾವುದನ್ನು ತಲೆಗೆ ಹಚ್ಕೊಳಕ್ಕೆ ಹೋಗ್ಬಿಡಿ. ಹಾಗಂತ ನೀವು ನಂಗೆ ಮಾತು ಕೊಡಬೇಕಪ್ಪ. ನನಗೆ ನೀವೇ ಮುಖ್ಯ ರೀ. ರೀ ಪ್ಲೀಸ್ ಈ ನಗು ಮಾತ್ರ ನಗಬೇಡಿ. ನೀವು ಈ ನಗು ನಗ್ರೆ ನಂಗೆ ಭಯ ಆಗತ್ತೆ ರೀ. ಇಲ್ಲ ಇಲ್ಲ ಪದ್ಮ, ಈ ನಗು ಸಂತೋಷ ಎಲ್ಲ ಭೂಕಂಪ ಆದಾಗ ಅವಶೇಷಗಳ ಒಳಗೆ ಸೇರ್ಕೊಳುತ್ತಲ್ಲ, ಹಾಗೆ ಮನಸ್ಸಿನೊಳಗೆ ಆಳವಾಗಿ ಸೇರ್ಕೊಂಡು ಒತ್ತಾಯ ಒತ್ತಾಯ ಮಣ್ಣಕ್ರೆ ಇದೇ ನಗುನೇ ಬರೋದು. ದೇವರಾಜ್ದು ತಗೊಳ್ಳಿ ಮಾತಾಡಿ. ದೇವರಾಜ್ದು ತಗೊಳ್ಳಿ ಮಾತಾಡಿ. ನಿಮ್ಗೆ ಯಾಕ್ರಿ ಅಳ್ಕೋ ಅಂಜಿಕೆ? ಅದೆಲ್ಲ ಇರಬೇಕಾದ್ದು ಅವ್ರಿಗೆ. ನೀವು ಮಾತಾಡಿ. ಓಲೋ ಪಂಡಿತರೆ, ಯಾಕೋ ನಿಮ್ಮ ಧ್ವನಿ ಕೇಳಿದ್ರೆ ನಾನು ಕೊಟ್ಟ ಕವರ್ನ ಒಡೆದು ಓದಿಲ್ಲ ಅನ್ಸುತ್ತೆ. ಮರೆತು ಬಿಟ್ರಾ ಅಥವಾ ಬೇಡ ಅಂತ ಬಿಟ್ಬಿಟ್ರಾ? ಹಾಗಾಗಿದ್ರೆ ಚೆನ್ನಾಗಿತ್ತು ದೇವರಾಜ್. ಅಂದರೆ ನಿಮ್ಮ ಕಾವ್ಯದ ಭಾಷೆ ನನಗೆ ಅರ್ಥ ಆಗಲಿಲ್ಲ. ಇದರಲ್ಲಿ ಕಾವ್ಯ ಏನಿದೆ ರೀ? ಆ ಕವರನ್ನು ಒಡೆಯೋದನ್ನು ಮರೆತಿದ್ರೆ ಅಥವಾ ಬೇಡ ಅಂತ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಪಂಡಿತರೆ, ಏನಾಯಿತು? ನೋಡಿ, ನೀವು ಬೇಸರಿಸ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ನಾನು ನಾಳೆ ಫೋನ್ ಮಾಡ್ತೇನೆ. ರೆಸ್ಟ್ ತಗೊಳ್ಳಿ. ರೆಸ್ಟು, ವಿರಾಮ. ಇರಲಿ ಬಿಡಿ, ಯಾವಾಗ ಮಾತಾಡಿದ್ರು ಇದೇ ಮಾತನ್ನೇ ತಾನೇ ಆಡೋದು. ಖಂಡಿತ ನಾನು ನಿಮ್ಮ ಕವರನ್ನು ಒಡಿದೇ ಇದ್ದಿದ್ರೆ, ಓದದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕಿಂತ ಮುಖ್ಯ, ನಾನು ಅಗಡಿಗೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಂದರು ನಾನು ಮಾಮೂಲಿ ಟೂರಿಸ್ಟ್ ಥರ ಬಂದು ಹಾಗೆ ವಾಪಸ್ಸಾಗಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಜೊತೆ ಕ್ಲೋಸ್ ಆಗಿ ಇಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು. ನೀವು ನಮ್ಮ ಜೊತೆ ಹಳೆ ಬೀಡಿಗೆ ಬರದೇ ಇದ್ರೆ ಚೆನ್ನಾಗಿರ್ತಿತ್ತು. ಪದೇ 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 ಹಳೆ ಬೀಡಿಗೆ ಹೋಗದೆ ಇದ್ರೆ ಚೆನ್ನಾಗಿರ್ತಿತ್ತು. ಚಿಕ್ಕ ಪ್ರಶ್ನೆ ನಿಮ್ಗೆ ಸಿಗದೆ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀವೀ ಮದುವೆ ಎಂಗೇಜ್ಮೆಂಟ್ಗೆ ನೀವು ಬರದೇ ಇದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ನೀವು ನನ್ನ ಚಿಕ್ಕಮ್ಮನ ನೋಡದೆ ಇದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲದಕ್ಕಿಂತ ಚಿಕ್ಕಮ್ಮ ನಿಮ್ಮ ಮನೇಲಿ ಕೆಲಸಕ್ಕೆ ಇರದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದ್ದು ನಿಮ್ಮ ಅತಿರೇಕದ ಉತ್ಸಾಹ ತಪ್ಪು ದಾರಿಗೆ ಇಳಿದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಂತೀರಿ ಪಂಡಿತರೆ? ಎಲ್ಲರೂ ಚೆನ್ನಾಗಿರಲಿ ಅನ್ನೋದನ್ನೇ ಬಯಸೋದಲ್ವಾ? ಹಾಗಾಗಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಹಾಗೆ ಇರುವಲ್ಲ, ಇತ್ತುಗಳ ಧ್ವಜವೆತ್ತಿ ಹಿಡಿಯೋ
ಅಂತ ಕವಿ ಅಡಿಗರು ಹೇಳಿದ್ದಾರೆ. ಆದರೆ ಹಾಗೆ ಹೇಳ್ಕೊಳ್ಳೋಕ್ಕೂ ನನ್ನ ಹತ್ರ ಒಳ್ಳೇದು ಯಾವುದೂ ಇಲ್ವಲ್ಲ ದೇವರಾಜ್.